ಬ್ಲಡ್ ರಿಲೇಷನ್ ಅಲ್ಲಿ ಮದುವೆ ಆಗೋದ್ರಿಂದ ಏನಾದರೂ ಪ್ರಾಬ್ಲಮ್ ಇರುತ್ತಾ? ಇದ್ರ ಬಗ್ಗೆ ನಮಗೆ ಸ್ವಲ್ಪ ಇವತ್ತು ಡೀಟೇಲ್ ಆಗಿ ತಿಳಿಸ್ಕೊಡ್ತೀರಾ? ಶೋರ್. ಒಳ್ಳೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಇದು. ಏನಂದ್ರೆ ಜನರಲ್ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದ್ರೆ ಬ್ಲಡ್ ರಿಲೇಟಿವ್ಸ್ ಅಲ್ಲಿ ಮ್ಯಾರೇಜಸ್ ಆಗೋದ್ರಿಂದ ಸ್ವಲ್ಪ ಹೆಲ್ತ್ ರಿಸ್ಕ್ ಇದ್ದೇ ಇರುತ್ತೆ. ಓಕೆ, ಮೇನ್ಲಿ ಬ್ಲಡ್ ರಿಲೇಷನ್ ಅಲ್ಲಿ ಯಾಕೆ ಮದುವೆ ಆಗ್ತಾರೆ ಅಂತಂದ್ರೆ ಒಂದು ಕಂಪ್ಯಾಟಿಬಿಲಿಟಿ ಚೆನ್ನಾಗಿರುತ್ತೆ, ಇನ್ನೊಂದು ಕಲ್ಚರ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಅಂತ ಹೇಳಿ. ಬಟ್ ಮೀನ್ ವೈಲ್ ಹೆಲ್ತ್ ರಿಸ್ಕ್ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಷ್ಟೊಂದು ಡಿಸೀಸಸ್ಗಳ ರಿಸ್ಕ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಆಟೋಸೋಮಲ್ ರಿಸೆಸಿವ್ ಡಿಸೀಸಸ್ ಅಂತ ಹೇಳ್ತೀವಿ. ಅದು ಏನು? ಬರ್ತ್ ಡಿಫೆಕ್ಟ್ಸ್, ಅರ್ಲಿ ಹಿಯರಿಂಗ್ ಇಂಪೇರ್ಮೆಂಟ್ಸ್, ಅರ್ಲಿ ವಿಷನ್ ಇಂಪೇರ್ಮೆಂಟ್ಸ್ ಆಗಲಿ, ಅವ್ರದ್ದು ಡೆವಲಪ್ಮೆಂಟಲ್ ಡಿಲೇಸ್, ಆಮೇಲೆ ಲರ್ನಿಂಗ್ ಡಿಸೆಬಿಲಿಟೀಸು, ಇವೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಇನ್ನೂ ಸ್ವಲ್ಪ ಏಜ್ ಆಗ್ತಾ ಆಗ್ತಾ ಬ್ಲಡ್ ರಿಲೇಟೆಡ್ ಡಿಸೀಸಸ್ ಲೈಕ್ ಥ್ಯಾಲಸೀಮಿಯಾ, ಸಿಕಲ್ ಸೆಲ್ ಅನೀಮಿಯಾ, ಆಮೇಲೆ ಎಪಿಲಿಪ್ಸಿ ಇಂಥ ಡಿಸೀಸಸ್ಗಳು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಒಂದು ಮಿಸ್ಕಾನ್ಸೆಪ್ಷನ್ ಕೂಡ ಇದೆ. ಏನು, ಬ್ಲಡ್ ರಿಲೇಟಿವ್ಸ್ ಅಲ್ಲಿ ಮದುವೆ ಆಗೋದ್ರಿಂದ ಫರ್ಟಿಲಿಟಿ ಎಫೆಕ್ಟ್ ಆಗುತ್ತಾ ಅಂತ ಕೇಳಿದ್ರೆ ಇಲ್ಲ, ಡೆಫಿನೆಟ್ಲಿ ಆಗಲ್ಲ. ಫರ್ಟಿಲಿಟಿ ಮತ್ತೆ ಮಿಸ್ಕ್ಯಾರೇಜಸ್ ಸೇಮ್ ಜನರಲ್ ಪಾಪ್ಯುಲೇಷನ್ಗೆ ಹೇಗಿರುತ್ತೆ ಅದೇ ಥರ ಇವರಿಗೂ ಕೂಡ ಇರುತ್ತೆ. ಹೀಗಂತ ಹೇಳಿ ನಾನು ನಿಮಗೆ ಡಿಸ್ಕರೇಜ್ ಮಾಡ್ತಾ ಇಲ್ಲ. ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಬಿಫೋರ್ ಮ್ಯಾರೇಜ್ ಆಗಲಿ ಅಥವಾ ಬಿಫೋರ್ ಕನ್ಸೆಪ್ಷನ್ ಅಂದರೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಹತ್ರ ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳಿ ಅಂತ ಇದ್ರ ಥ್ರೂ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತಿದ್ದೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.